ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕೊನೆಯ ರಾಶಿಯಾದ ಮೀನ ರಾಶಿಯ ಬಗ್ಗೆ ಯುಗಾದಿ 2024 ಈ ವರ್ಷದಿಂದ ಬರುವ ವರ್ಷ ಅಂದರೆ 2025 ಮಾರ್ಚ್ ತನಕ ಇವರ ಫಲಾಫಲಗಳು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಲಾಸ್ಟ್ ಸಂಚಿಕೆ ತನಕ ನಾನು ಮೇಷರಾಶಿಯಿಂದ ಕುಂಭರಾಶಿ ತನಕನೂ ತಿಳಿಸಿದ್ದೇನೆ. ಅದೇ ರೀತಿ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ವಿಡಿಯೋನ ನೋಡಿ. ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೀನರಾಶಿಯ ಬಗ್ಗೆ ನೋಡ್ಕೊಂಡು ಬರೋಣ. ಸೊ ಮೀನರಾಶಿ ಅಧಿಪತಿ ಆಗಿರ್ತಕ್ಕಂಥವ್ನು ನೋಡಿ, ಮೀನರಾಶಿ ಇಲ್ಲೇ ಇದೆ. ಅಧಿಪತಿ ಆಗಿರ್ತಕ್ಕಂಥ ಗುರು ಕೂತಿರ್ತಕ್ಕಂಥದ್ದು 2ನೇ ಮನೆಯಲ್ಲಿ ದ್ವಿತೀಯ ಭಾವದಲ್ಲಿ ತನಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಈ ವರ್ಷ ನಾವು ನೋಡ್ಬೋದು. ಗುರು ಕೂತಿರ್ತಕ್ಕಂಥದ್ದು ಬುಧನ ಜೊತೆ ಕುಜನ ಮನೆಯಲ್ಲಿ. ಇಲ್ಲಿ ದ್ವಿತೀಯ ಭಾವ ಅಂದರೆ ಹಣ ಖರ್ಚು, ಕುಟುಂಬಕ್ಕೋಸ್ಕರ ಹಣ ಸಂಚಯನ ಚೆನ್ನಾಗಿರುತ್ತೆ, ಅಂದರೆ ಮನಿ ಫ್ಲೋ ಏನು ಹೇಳ್ತೇವೆ ಅದು ಕೂಡ ಚೆನ್ನಾಗಿರುತ್ತೆ. ದ್ವಿತೀಯಾಧಿಪತಿ ಕುಜ ಕೂತಿರ್ತಕ್ಕಂಥದ್ದು ಏಕದಶ ಭಾವದಲ್ಲಿ ಲಾಭದ ಮನೆಯಲ್ಲಿ ಕೂತಿದ್ದಾನೆ. ಇಲ್ಲಿ ದ್ವಿತೀಯಾಧಿಪತಿ ಕೂತಿರ್ತಕ್ಕಂಥದ್ದು ವ್ಯಯಭಾವ ಅಂದರೆ 12ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು. ಲಗ್ನದಿಂದ ನಾವು ಲೆಕ್ಕ ಹಾಕಿದ್ರೆ 12ನೇ ಮನೆ ಆಗುತ್ತೆ ಇಲ್ಲಿ ವ್ಯಯಭಾವ. ಹಾಗಾದ್ರೆ ಏನಾಗುತ್ತೆ, ಇಲ್ಲಿ 2ನೇ ಅಧಿಪತಿ 12, ಖರ್ಚುಗಳು ವಿಪರೀತವಿರುತ್ತೆ. ವಿಪರೀತ ಖರ್ಚಾಗೋದು, ಅದು ಯಾವುದಾದ್ರು ಇನ್ವೆಸ್ಟ್ ಮಾಡಿದರೆ ಅಲ್ಲಿ ಲಾಸ್ ಆಗ್ತದೆ. ಯಾರಿಗೆ 2ನೇ ಮನೆ ಹಣದ ಮನೆ, ಕುಟುಂಬದ ಮನೆ, ಕುಟುಂಬಕ್ಕೋಸ್ಕರ ಖರ್ಚಾಗ್ತದೆ. 12ನೇ ಮನೆಯಲ್ಲಿ ಕೂತಾಗ ಶನಿ ಜೊತೆ ಕೂತಾಗ ಹಾಸ್ಪಿಟಲ್ಗೆ ಕೂಡ ಖರ್ಚಾಗ್ಬೋದು. ತುಂಬ ಜಾಗರೂಕತೆಯಿಂದ ನೀವು ಇನ್ವೆಸ್ಟ್ ಮಾಡಬೇಕು. ಯಾವಾಗ ಆ ಕುಜ ದಶ ಕುಜ ಭುಕ್ತಿ ಸಮಯದಲ್ಲಿ ಕರೆಕ್ಟಾಗಿ ಅರ್ಥ ಮಾಡಿರಿ. ಗೊತ್ತಾಯ್ತಲ್ಲ, ಇಲ್ಲಿ ನಾವು ಹೇಳ್ತಕ್ಕಂಥ ಕಾನ್ಸೆಪ್ಟ್ ನಿಮ್ಗೆ ಯಾವಾಗ ಅಪ್ಲೈ ಆಗುತ್ತೆ. ಸೊ ನಾವು ಇಲ್ಲಂತ ಹೇಳ್ತೀವಿ ಮದುವೆ ಆಗುತ್ತೆ ಅಂತ ಹೇಳ್ತೀವಿ, ಒಂದ್ಸಲ ಹೇಳ್ತೀವಿ ಮದುವೆ ಕಷ್ಟ ಇದೆ ಅಂತ ಹೇಳ್ತೀವಿ. ಯಾವಾಗ ಅಂದರೆ ಆ ದಶಾಭುಕ್ತಿ ಅಂತರ್ಭುಕ್ತಿ ಬಂದಾಗ ಮಾತ್ರ ನಾವು ಹೇಳಿದಂಥ ಫಲಗಳು ಸಿಗ್ತಕ್ಕಂಥದ್ದು. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ನೋಡಿ, ಇಲ್ಲಿಂದ 3ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಕೂತಿರ್ತಕ್ಕಂಥದ್ದಲ್ಲಿ 3ನೇ ಅಧಿಪತಿ ಶುಕ್ರ ಕೂತಿರ್ತಕ್ಕಂಥದ್ದು ಲಗ್ನದಲ್ಲಿ. ಲಗ್ನ ಭಾವದಲ್ಲಿ 3ನೇ ಅಧಿಪತಿ ಕೂತರ ತನಗೋಸ್ಕರ ಖರ್ಚು, ತನಗೋಸ್ಕರ ಎಫರ್ಟ್ ಹಾಕಿದಾಗ ಅಥವಾ ತನ್ನ ತಮ್ಮಂದಿರಿಗೋಸ್ಕರ ಎಫರ್ಟ್ ಹಾಕಬೇಕಾಗುತ್ತೆ. ಯಾಕಂದರೆ 3ನೇ ಮನೆ ಭಾತೃ ಮನೆ. ಅಲ್ಲಿ ನಾವು ನಮ್ಮ ತಮ್ಮಂದಿಗೋಸ್ಕರ, ಸಹೋದರರಿಗೋಸ್ಕರ, ಬ್ರದರ್ಸ್ಗೋಸ್ಕರ, ಸಿಸ್ಟರ್ಸ್ಗೋಸ್ಕರ ನಾವು ಇಲ್ಲಿ ಖರ್ಚನ್ನು ಮಾಡಬೇಕಾಗುತ್ತೆ. ಅಂದರೆ ಅವರಿಗೋಸ್ಕರ ಸಮಯವನ್ನು ಕೊಡಬೇಕಾಗುತ್ತೆ. ಇಲ್ಲಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಬುಧ ಕೂತಿರ್ತಕ್ಕಂಥದ್ದು 2ನೇ ಮನೆಯಲ್ಲಿ. ಚತುರ್ಥಾಧಿಪತಿ 2ನೇ ಮನೆ ವಿದ್ಯಾಭ್ಯಾಸ, ಯಾರೆಲ್ಲ ಸ್ಟೂಡೆಂಟ್ ಇದ್ದಾರೆ ಅವರಿಗೆ ಸೂಪರ್, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಮಾತಿನಿಂದ ಅವರಿಗೆ ತುಂಬ ಅನುಕೂಲ ಆಗ್ತಕ್ಕಂಥ. ಗುರುವಿನ ಜೊತೆ ಕೂತಾಗ ಜ್ಞಾನ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಪಂಚಮಾಧಿಪತಿ ಚಂದ್ರ, ಮನಸ್ಸಿಗೆ ಕಾರಕನಾದ ಚಂದ್ರ ಕೂತಿರ್ತಕ್ಕಂಥದ್ದು ಲಗ್ನದಲ್ಲಿ. ಪಂಚಮಾಧಿಪತಿ ಚಂದ್ರ ಕೂತಿರ್ತಕ್ಕಂಥದ್ದು ಲಗ್ನದ ಭಾವದಲ್ಲಿ. ಪಂಚಮ ಅಂದ್ರೆ ಏನು, ಮಕ್ಕಳ ಸ್ಥಾನ ಅಂತಲೇ ಹೇಳ್ತೇವೆ, ಕುಟುಂಬ ಸಂತಾನ ಸ್ಥಾನ ಅಂತಲೇ ಹೇಳ್ತೇವೆ. ಸ್ವಲ್ಪ ಫ್ಯಾಷನ್, ಶೇರ್ ಮಾರ್ಕೆಟಲ್ಲಿ ತನಗೋಸ್ಕರ ಹೂಡಿಕೆ ಮಾಡ್ತಾರೆ. ಏನಾದರೂ ಇಲ್ಲಿ ತನಕ ಬೇರೆಯವರಿಗೋಸ್ಕರ ಹೂಡಿಕೆ ಮಾಡಿದರೆ ತನಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಏನಾದರೂ ಒಂದು ಆಸೆ ಹುಟ್ಬೋದು ಮದುವೆ ಆದವರಿಗೆ. ಸೊ ಮಕ್ಕಳಿದ್ದರೆ ಅಲ್ಲಿ ಅವರು ಕೂಡ ತನಗೋಸ್ಕರ ಏನಾದರೂ ಮಾಡಬೇಕು. ಲಗ್ನದಲ್ಲಿ ಶುಕ್ರ ಕೂತಿರಿದಾಗ ಏನಾದರೂ ಒಂದು ಕಲಿಬೇಕು ಅಂತ ಆಸಕ್ತಿಗೆಲ್ಲ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಷಷ್ಠಾಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ಕೂತಿರ್ತಕ್ಕಂಥದ್ದು ಲಗ್ನದಲ್ಲಿ. 6ನೇ ಅಧಿಪತಿ ಅನ್ನೋದು ಎಲ್ಲನೂ ಲಗ್ನದಲ್ಲಿ ಕೂತಾಗ 6ನೇ ಅಧಿಪತಿ ಜಾಬ್, ತನಗೋಸ್ಕರ ಏನಾದರೂ ಒಂದು ಜಾಬ್ ಆಗುತ್ತಾ, ಕೆಲಸ ಆಗುತ್ತಾ, ಸಾಲ ಸಿಗ್ಬೋದಾ, ಅಥವಾ ಶತ್ರುಗಳಲ್ಲಿ ಗೊತ್ತಿಲ್ಲದೆ ಹಿತಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಯಾಕಂದರೆ 6ನೇ ಅಧಿಪತಿ ಕೂತಿರ್ತಕ್ಕಂಥದ್ದು ಸೂರ್ಯ, ಜೊತೆಗೆ ರಾಹು ಕೂಡ ಇರುವುದರಿಂದ ಅಲ್ಲಿ ಸೂರ್ಯ ಮತ್ತು ರಾಹುನ ಸಂಬಂಧ ಸ್ವಲ್ಪ ಕೆಡುವುದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ವಿಚಾರಗಳು, ಸ್ವಲ್ಪ ಶತ್ರುಗಳು, ಗೊತ್ತಿಲ್ಲದ ಶತ್ರುಗಳೆಲ್ಲ ಬರ್ಬೋದು. ಅದೇ ರೀತಿ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಬುಧ, ಇಲ್ಲಿಂದ ನಾವು ಲೆಕ್ಕ ಹಾಕಿದ್ರೆ ಸಪ್ತಮಾಧಿಪತಿ ಬುಧ ಕೂತಿರ್ತಕ್ಕಂಥ ದ್ವಿತೀಯ ಭಾವದಲ್ಲಿ ಮದುವೆ ಯೋಗ ಖಂಡಿತ ಬರುತ್ತೆ. ಮದುವೆ ಆಗೋದು ಇಲ್ಲಿ ತನಕ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೆ ಆ ಮದುವೆ ಆಗುವಂಥ ಯೋಗ ಬರ್ತಕ್ಕಂಥದ್ದು. ಸೊ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ಬಿಸ್ನೆಸ್ಸಲ್ಲಿ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಅದೇ ರೀತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ, ಇಲ್ಲಿ ನೋಡಿ ತೃತೀಯಾಧಿಪತಿ ಕೂಡ ಶುಕ್ರ, ಅಷ್ಟಮಾಧಿಪತಿ ಕೂಡ ಶುಕ್ರ ಕೂತಿರ್ತಕ್ಕಂಥದ್ದು ಲಗ್ನದ ಭಾವದಲ್ಲಿ. ಅಷ್ಟಮಾಧಿಪತಿ ಅಂದರೆ ತಡೆಯ ಮನೆ ಕೂತಾಗ ಇವರನ್ನು ಅರ್ಥ ಮಾಡೋದು ಸ್ವಲ್ಪ ಕಷ್ಟ. ಇಲ್ಲಿ ಸ್ವಲ್ಪ ಶುಕ್ರ ಬಂದಿರೋದ್ರಿಂದ ಹುಡುಗರಾದರೆ ಹುಡುಗಿಯರಿಂದ ಸ್ವಲ್ಪ ಕಿರಿಕಿರಿ ಅನುಭವಿಸಬೇಕಾಗುತ್ತೆ. ಹುಡುಗಿಯರಿಂದನೇ ಸ್ವಲ್ಪ ಕಿರಿಕಿರಿ ಅನುಭವಿಸಬೇಕಾಗುತ್ತೆ. ಅಲ್ಲಿ ಅಷ್ಟಮ ಕೆಲವೊಂದು ವಿಚಾರದಲ್ಲಿ ಅಂದರೆ ಪಿತ್ರಾರ್ಜಿತ ಆಸ್ತಿ ಏನಾದಿದ್ರೆ ಅಲ್ಲಿ ಕೂಡ ಸ್ವಲ್ಪ ಕಿರಿಕಾಗ್ಬೋದು, ಗಲಾಟೆಗಳು ಆಗ್ಬೋದು ಆ ಸಮಯದಲ್ಲಿ. ಅದೇ ರೀತಿ ನವಮಾಧಿಪತಿ ಆಗಿರ್ತಕ್ಕಂಥವನು ಯಾರಿಲ್ಲಿ ಕುಜ
ಕುಜ ಕೂತಿರ್ತಕ್ಕಂಥದ್ದು ನಾವು 12ನೇ ಮನೆಯಲ್ಲಿ. ಇಲ್ಲಿ ನವಮ ಸ್ಥಾನ, ದೇವರ ಬಗ್ಗೆ ಅಪಾರವಾದ ಭಕ್ತಿ ಬರ್ತಕ್ಕಂಥದ್ದು. ತೀರ್ಥಯಾತ್ರೆಗೆ ಹೋಗ್ಬೇಕಾದ ಸನ್ನಿವೇಶಗಳು, ಹಿರಿಯರ ಜೊತೆ ತೀರ್ಥಯಾತ್ರೆಗೆ ಹೋಗ್ಬೇಕು. ಯಾಕಂದರೆ 12ನೇ ಮನೆ, ಮಳೆಯಿಂದ ಸ್ವಲ್ಪ ದೂರ 12ನೇ ಮನೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 9ನೇ ಮನೆ ದೇವರು, ತೀರ್ಥಯಾತ್ರೆ, ಮಾತುಕತೆ, ಪ್ರಯಾಣ ಇದೆಲ್ಲವೂ ಮಾಡಬೇಕಾದಂತಹ ನಿಮಗೆ ಸಂದರ್ಭ ಬರಬಹುದು. ದೇವರ ಮೇಲೆ ಅಪಾರ ನಂಬಿಕೆ ಕೂಡ ಆ ಸಮಯದಲ್ಲಿ ಬರ್ಬೋದು. ಅದೇ ರೀತಿ 10ನೇ ಅಧಿಪತಿ, ದಶಮಾಧಿಪತಿ ಆಗಿರ್ತಕ್ಕಂಥವನು ಗುರು ಜಾತಕದಲ್ಲಿ ಕೂತಿರ್ತಕ್ಕಂಥದ್ದು ದ್ವಿತೀಯ ಭಾವದಲ್ಲಿ, ಅಂದರೆ ದ್ವಿತೀಯ ಭಾವ ಇಲ್ಲಿಂದ ಲೆಕ್ಕ ಹಾಕಿದ್ದು. ಸೊ ದಶಮಾಧಿಪತಿ ದ್ವಿತೀಯ ಭಾವ, ಕುಟುಂಬದಲ್ಲಿ ಅಧಿಕಾರ ಸಿಗ್ತಕ್ಕಂಥದ್ದು, ಯಾವುದಾದೊಂದು ಸರ್ಕಾರಿ ಕೆಲಸದಲ್ಲಿ ಹಣ ಸಿಗ್ತಕ್ಕಂಥದ್ದು, ಸ್ವಲ್ಪ ಈಗೋ ಬರ್ತಕ್ಕಂಥದ್ದು, ಈಗೋ ಕ್ಲಾಶಸ್, ಕುಟುಂಬದಲ್ಲಿ ಈಗೋ ಕ್ಲಾಶಸ್, ನಾನೇ ಮೇಲು ಅಂತಕ್ಕಂಥ ಒಂದು ಭಾವನೆ ಬರ್ತಕ್ಕಂಥದ್ದು. ಅದೇ ರೀತಿ ಏಕದಶಾಧಿಪತಿ ಆಗಿರ್ತಕ್ಕಂಥದ್ದು ಶನಿ, ಇಲ್ಲಿ ಲಾಭದ ಅಧಿಪತಿ ಶನಿ ಕೂತಿರ್ತಕ್ಕಂಥದ್ದು 12ನೇ ಮನೆಯಲ್ಲಿ. ಅಲ್ಲಿ ಲಾಭ ಆಗುತ್ತೆ, ಬಟ್ ಖರ್ಚಾಗುತ್ತೆ, ದುಡ್ಡು ಬರುತ್ತೆ, ಖರ್ಚಾಗುತ್ತೆ, ಉಳ್ಕೊಳ್ಳಲ್ಲ. ಯಾಕಂದರೆ ಅಲ್ಲಿ ಶನಿ 12ನೇ ಮನೆ ವ್ಯಯಭಾವದಲ್ಲಿ. ಏನಾದರೂ ಅವರು ಅಬ್ರಾಡಲ್ಲಿ ಅಂದರೆ ಹೊರದೇಶದಲ್ಲಿ ಇದ್ದಾಗ ಅವರಿಗೆ ಖರ್ಚು ಉಳಿತಕ್ಕಂಥ, ಯಾಕಂದರೆ ಮನೆಯಿಂದ ದೂರ ಅದು, ಅಲ್ಲಿ ಖರ್ಚು ಉಳಿತಾಯ ಜಾಸ್ತಿ ಆಗಲ್ಲ. ಸೊ ಕೊನೆಯ 12ನೇ ಅಧಿಪತಿ ಆಗಿರ್ತಕ್ಕಂಥವನು ಯಾರು? ಶನಿ. ಇಲ್ಲಿ ಏಕದಶಾಧಿಪತಿ ಕೂಡ ಅವನೇ, ದ್ವಾದಶಾಧಿಪತಿ ಕೂಡ ಅವನೇ. 12ನೇ ಅಧಿಪತಿ ಕೂತಿರ್ತಕ್ಕಂಥ 12ರಲ್ಲಿ, ಅಂದರೆ ವಿಪರೀತ ರಾಜಯೋಗ ಅಂತಲೂ ನಾವು ಹೇಳ್ಬೋದು. ಇಲ್ಲಿ 12ನೇ ಅಧಿಪತಿ 12ರಲ್ಲಿ ಕೂತಾಗ, ಅದು ಪಾಪಿ ಗ್ರಹದ ಜೊತೆ ಕೂತಾಗ ವಿಪರೀತ ರಾಜಯೋಗ. ಅದು ಯಾರಿಗೆ? ಮನೆಯಿಂದ ಸ್ವಲ್ಪ ದೂರ ಇದ್ದವರಿಗೆ, ಅಂದರೆ ಮನೆಯಿಂದ ಹೊರಗೆ ಇದ್ದವರಿಗೆ, ಹೊರದೇಶದಲ್ಲಿ ಕೆಲಸ ಮಾಡೋರಿಗೆ ಆ ಸಮಯದ ವಿಪರೀತ ರಾಜಯೋಗ ಸಕ್ಸಸ್ ಆಗ್ತಕ್ಕಂಥದ್ದು. ಆದರೆ ಊರಿಗೆ ಬಂದಾಗ ಅಲ್ಲಿ ಅವರಿಗೆ ವಿಪರೀತ ಖರ್ಚುಗಳಾಗ್ತಕ್ಕಂಥದ್ದು. ಕಾನ್ಸೆಪ್ಟ್ ನೋಡಿ, ಊರಿಂದ ದೂರ ಇದ್ದಾಗ ಲಾಭ ಆಗ್ತಕ್ಕಂಥದ್ದು, ಊರಿಗೆ ಬಂದಾಗ ಖರ್ಚಾಗ್ತಕ್ಕಂಥದ್ದು. ಆ ಶನಿ ದಶ, ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿ ಸಮಯದಲ್ಲಿ. ಇವಿಷ್ಟು ಕೂಡ ಇವತ್ತಿನ ಸಂಚಿಕೆಯಲ್ಲಿ ಮೀನರಾಶಿ, ಮೀನ ಲಗ್ನದವರ ಬಗ್ಗೆ. ಸೊ ಟೋಟಲ್ ಆಗಿ 12 ರಾಶಿಗಳ 12 ಲಗ್ನಗಳ ಬಗ್ಗೆ ನಾನು ಯುಗಾದಿಯ ಭವಿಷ್ಯವನ್ನು ತಿಳಿಸಿದ್ದೇನೆ. ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ಸ್ ಹಾಕಿ ಕೇಳ್ಬೋದು. ಸೊ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಎಲ್ರಿಗೂ ಶುಭವಾಗಲಿ. ಶುಭ ದಿನ.